टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ದೇಶಾದ್ಯಂತ ಸದ್ದೇ ಇಲ್ಲದಂತೆ ಏರ್ತಿದೆ ಕೊರೋನಾ ಕೇಸ್. ದೆಹಲಿಯಲ್ಲಿ ಕೊರೋನಾ ಅಲರ್ಟ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ. ದೇಶಾದ್ಯಂತ ಈಗ ಸದ್ದೇ ಇಲ್ಲದೆ ನಿಧಾನವಾಗಿ ಕೋವಿಡ್ ಸಂಖ್ಯೆಗಳು ಹೆಚ್ಚಾಗ್ತಿದೆ. ದೆಹಲಿಯಲ್ಲಿ, ಕೇರಳದಲ್ಲಿ ಕೊರೋನಾ ಸೋಂಕಿನ ಅಬ್ಬರಕ್ಕೆ ಜನ ಕಂಗಾಲಾಗಿದ್ದಾರೆ. ಮಾಸ್ಕ್ ಧರಿಸಿ ಓಡಾಡುವಂತೆ ಸದ್ಯಕ್ಕೆ ಕೇರಳ ಸರ್ಕಾರ ಹೇಳಿದೆ. ಆಂಧ್ರದಲ್ಲೂ ಕೂಡ ಕೊರೋನಾ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ದೇಶದಾದ್ಯಂತ ಸದ್ದೇ ಇಲ್ಲದೆ ನಿಧಾನವಾಗಿ ಮಳೆಗಾಲ ಆರಂಭ ಆಗ್ತಿದ್ದ ಹಾಗೆ ಈಗ ಕೊರೋನಾ ಕೇಸ್ಗಳು ಕೂಡ ಹೆಚ್ಚು ಆಗ್ತಿದೆ. ಇನ್ನು ಆಂಧ್ರದಲ್ಲಿ ಸದ್ಯಕ್ಕೆ ಕೊರೋನಾ ಮಾರ್ಗಸೂಚಿ ಪಾರ್ಟಿ, ಫಂಕ್ಷನ್, ಪ್ರಾರ್ಥನಾ ಸಭೆಗಳಿಂದ ದೂರ ಇರಿ ಅಂತ ಈಗ ಆಂಧ್ರ ಪ್ರದೇಶದಲ್ಲಿ ಸದ್ಯಕ್ಕೆ ಕೊರೋನಾ ಮಾರ್ಗಸೂಚಿ ರಿಲೀಸ್ ಆಗಿದೆ. ರೈಲ್ವೆ, ಬಸ್, ವಿಮಾನ ನಿಲ್ದಾಣಗಳಲ್ಲಿ ಮಾಸ್ಕ್ ಅನ್ನು ಧರಿಸಬೇಕು ಅಂತ ಈಗ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ಬಾರಿ ಕೋವಿಡ್ ಹೆಚ್ಚಾದಾಗ ಕಂಡುಬರುವಂಥ ಗೈಡ್ಲೈನ್ಸ್ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ ಇದನ್ನು ಕಾಪಾಡಿಕೊಳ್ಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು ಹೆಚ್ಚಾಗಿ ಹೊರಗಡೆ ಓಡಾಡಬೇಡಿ ಅಂತ ಹೇಳಿದ್ದಾರೆ. 60 ವರ್ಷ ಮೇಲ್ಪಟ್ಟಂಥವರು ಸಹಜವಾಗಿಯೇ ವಯಸ್ಸಹಜವಾಗಿ ಒಂದಷ್ಟು ಸಮಸ್ಯೆಗಳಿರುತ್ತೆ. ಆಗಾಗ ಕೈಗಳನ್ನು ಸೋಪ್ನಿಂದ ಕ್ಲೀನಾಗಿ ತೊಳಿಬೇಕು ಅಂತ ಕೂಡ ಆಂಧ್ರದಲ್ಲಿ ಕೊರೋನಾ ಮಾರ್ಗಸೂಚಿ ರಿಲೀಸ್ ಆಗಿದೆ. ಜ್ವರ, ಕೆಮ್ಮು, ನೆಗಡಿ ಇದ್ದರೆ ಕೋವಿಡ್ ಟೆಸ್ಟ್ ಮಾಡಿಸಲೇಬೇಕು ಅಂತ ಕೂಡ ತಿಳಿಸಿದ್ದಾರೆ. ಇಂಥ ಯಾವುದಾದ್ರೂ ಲಕ್ಷಣಗಳಿದ್ದರೆ, ಅನಾರೋಗ್ಯ ಇದ್ದರೆ ಹೊರಗಡೆ ಹೋಗಬೇಡಿ ಅಂತ ಕೂಡ ಸೂಚನೆ ಈಗ ಬಂದಿದೆ. ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಮಾರ್ಗಸೂಚಿ ಬಿಡುಗಡೆ ಆಗಿದೆ.